ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್. ಪ್ರಜಾಧರ್ಮ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಸುದ್ದಿ. ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಮಾಜಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಸುದ್ದಿಗೋಷ್ಠಿ ಮಾಡಿದರು. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಹಾಗೂ ಬೈರ್ಗಾನಹಳ್ಳಿ ಗ್ರಾಮಗಳಿಂದ ಇಂದು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸುಮಾರು 10ಕ್ಕಿಂತ ಹೆಚ್ಚು ಕುಟುಂಬಗಳು ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟಶಿವರೆಡ್ಡಿರವರ ನೇತೃತ್ವದಲ್ಲಿ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಶಾಸಕರು, ಕಳೆದ ವಾರ ಪ್ರಸ್ತುತ ಶಾಸಕ ರಮೇಶ್ ಕುಮಾರ್ ಅವರು ಡಿಸಿಸಿ ಬ್ಯಾಂಕ್ನ ವತಿಯಿಂದ ಸುಮಾರು 1.80 ಕೋಟಿಗಳನ್ನು ಬಡ್ಡಿ ರಹಿತವಾಗಿ ನೀಡಲಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಉಲ್ಲೇಖಿಸಿ ವಿರೋಧ ಪಕ್ಷದ ಹೆಸರುಗಳು ತಮಗೆ ನೆನಪಿಲ್ಲ ಹಾಗೂ ಜನರು ಸಹ ಈಗಾಗಲೇ ಮರೆತಿದ್ದಾರೆ ಎಂಬ ಕೀಳು ಮಾತುಗಳನ್ನು ಹೇಳಿರುವುದು ಶೋಭೆಯಲ್ಲ. ಈ ರೀತಿಯ ದುರಹಂಕಾರ ಮಾತುಗಳನ್ನು ಬಿಟ್ಟು ತಾಲೂಕಿನ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಹಾಗೂ ರಮೇಶ್ ಕುಮಾರ್ ಅವರು ಈ ಹಿಂದೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ಜಮೀನು ಎಂದರೆ ರಾಜಕಾರಣಿಗಳು ಕಣ್ತೆರೆಯುತ್ತಾರೆ ಎಂದು ಹೇಳುವ ಮೂಲಕ ತಮ್ಮ ಇಡೀ ಜೀವನದಲ್ಲಿ ಮೊಟ್ಟಮೊದಲ ಬಾರಿ ಸತ್ಯ ಹೇಳಿದ್ದಾರೆ ಎಂದು ವ್ಯಂಜಿಸಿದರು. ವರದಿ ಎನ್ಎಸ್ ಮೂರ್ತಿ, ಪ್ರಜಾಧರ್ಮ ನ್ಯೂಸ್. కొంచెం అట్లా ఇప్పుడు కరెక్ట్గా ఉంది. लास्ट में जमीन भी हो लास्ट में सब इतना ये मान देखो इतना जो खाली ಗೌನ್ಪಲ್ಲಿ ಜನತೆಯ ಪರವಾಗಿ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಇವತ್ತು ಅನೇಕ ಹಿರಿಯ ಮುಖಂಡರು, ವಿಶೇಷವಾಗಿ ಮೈನಾರಿಟಿ ಕಮ್ಯುನಿಟಿಯಿಂದ ನಮ್ಮ ಪಕ್ಷಕ್ಕೆ ಈ ಕೆಳಕಂಡ ನನ್ನ ಹೆಸರನ್ನು ಓದ್ತೇನೆ. ಮುಖಂಡರು ಸೇರಿದರೆ ಅವರಿಗೆ ಪಕ್ಷದ ಜಿಲ್ಲಾ ವತಿಯಿಂದ, ತಾಲೂಕಿನ ವತಿಯಿಂದ ಎಲ್ಲ ನಮ್ಮ ಮುಖಂಡರ ಪರವಾಗಿ ನನ್ನ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತೇನೆ. ವೈಎಂ ಹಮ್ಜಾದ್ ಖಾನ್, ವೈಎಂ ಫ್ಯಾಮಿಲಿ, ಇಬ್ರಾಹಿಂ ಖಾನ್ ಲವರ್ ಖಾನ್, ಮೌಲಾನಾ ಅಫ್ಸರ್ ವೈಎಂ, एजाज फ्लावर मर्चेंट
ಮತ್ತೆ ಬೈರ್ಗಾನ್ಪಲ್ಲಿಗೆ ಕೆಲವು ಮುಖಂಡರು ರಹಮತ್, ಫೈರೋಜ್ ಖಾನ್, ಜಾಫರ್, ಈ 3 ಜನ ಬೈರ್ಗಾನ್ಪಲ್ಲಿ ಮುಖಂಡರು. ರಹಮತ್, ಫೈರೋಜ್ ಖಾನ್, ಜಾಫರ್, ಬೈರ್ಗಾನಹಳ್ಳಿ 3 ಜನ. ಮೇಲಿನ 5 ಜನ ನಮ್ಮ ಗೌನ್ಪಲ್ಲಿ ಮುಖಂಡರು. ಇವರೆಲ್ಲ ಬಹಳ ಒಳ್ಳೆಯ ಮನೆತನದವರು, ಒಳ್ಳೆಯ ಮುಖಂಡರು. ನಮ್ಮ ಪಕ್ಷಕ್ಕೆ ಒಂದು ಆಸ್ತಿ ಬಂದಂಗೆ ಇವತ್ತು ನನಗೆ. ಪ್ರಥಮವಾಗಿ ತಾಲೂಕಿನಲ್ಲಿ ಈ ಒಂದು ಚುನಾವಣೆ ಆದಮೇಲೆ, ಯಾವುದು ಕಳೆದ ಅಸೆಂಬ್ಲಿ ಚುನಾವಣೆ ಆದಮೇಲೆ ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಪಕ್ಷಕ್ಕೆ ಜಾಯಿನ್ ಆಗ್ಬೋದು ಅವ್ರ ಮುಖಾಂತರ ಪ್ರಥಮ ಕಾರ್ಯಕ್ರಮ ಪ್ರಾರಂಭ. ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ DCC ಬ್ಯಾಂಕ್ ಮುಖಾಂತರ ಯಾವ ರೀತಿ ಅವರು ಈ ಒಂದು ಸಾಲಗಳನ್ನ ವಿತರಣೆ ಮಾಡ್ತಾರೆ ಅಂತ. ಮೊದಲೆಲ್ಲ ಇವರೆಲ್ಲ ಸ್ವಲ್ಪ ದುರುಪಯೋಗ ಮಾಡ್ಕೊಂಡಿದ್ರು. ಕೆಲವರೆಲ್ಲ ಏನಂದ್ರೆ ಸ್ವಂತ ಇವರ ಮನೆಯಿಂದ ತಂದಂಗೆ ನಾಟಕ ಆಡ್ತಾರೆ ಜನರ ಮುಂದೆ. ಅವ್ರಿಗೇನು ದೊಡ್ಡ ಕ್ಯಾಶ್ ಎತ್ಕೊಂಡು ಹೋಗಿ ಅವ್ರ ಕೈಗೆ ಕೊಡ್ಬೇಕು. ಯಾರ ಕೈಗೆ? ನಾವು ಸ್ವಂತ ಮನೆಯಿಂದ ಹಣ ತಂದು ಕೊಟ್ಟಂಗೆ ಕೊಡಬೇಕು. ಅದು DCC ಬ್ಯಾಂಕ್ ಅದು ಒಪ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಇವಾಗ DCC ಬ್ಯಾಂಕ್ ಪ್ರಿಮಿಸಸ್ ಅಲ್ಲೇ ಕೊಡಬೇಕು ಅಂತ ಒಂದು ಕಾನೂನು ಇವತ್ತು ಇಟ್ಕೊಂಡಿದ್ದಾರೆ. ಸೊ ಆ ರೀತಿ ಇವತ್ತು ಮೊನ್ನೆ ನಡೆದಿದೆ. ಸೊ ಅದಕ್ಕೋಸ್ಕರ ಈ ಕೋಪ ಬಂದು ತಾನು ಇಷ್ಟ ಬಂದಂಗೆ ಮಾತಾಡ್ತಾನೆ ಮನುಷ್ಯ. ಏನು ಯಾವತ್ತೂ ಕೂಡ ನಾನು ಶ್ರೀಶಕ್ತಿ ಸಂಘಗಳ ಬಗ್ಗೆ ನಾನು ಒಂದು ಮನವರಿಕೆ ಮಾಡಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಶ್ರೀಶಕ್ತಿ ಸಂಘಗಳಾಗಲಿ ಅಥವಾ ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಯಾವತ್ತೇ ಅವರ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ನನ್ನ ಜೀವಮಾನದಲ್ಲಿ 50 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಾನು ಅಡ್ಡಿಪಡಿಸಿಲ್ಲ. ಎಲ್ಲ ಮೈನಾರಿಟೀಸ್ಗೂ, ಶೆಡ್ಯೂಲ್ ಕ್ಯಾಸ್ಟ್ಗೂ, CC ಸಂಘಗಳಿಗೂ ಇವಾಗ ಕೇಂದ್ರದಿಂದ ಹೆಚ್ಚಿನ ಹಣ ಬರ್ತಾ ಇದೆ, ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇದೆ, ಕೊಡ್ತಾ ಇದ್ದಾರೆ, ಸಂತೋಷ. ವಿತರಣೆ ಮಾಡಲಿ. ಅವರ ನೀತಿ ಪ್ರಕಾರ DCC ಬ್ಯಾಂಕ್ ಅವರು ವಿತರಣೆ ಮಾಡ್ತಾರೆ. ಅದು ನಿಮ್ಮ ಸ್ವಂತ ಮನೆಯ ದುಡ್ಡು ಅಂತ ಭಾವಿಸ್ಕೊಂಡು ನೀವು ಬಿಂಬಿಸುವುದಕ್ಕೆ, ಜನರಲ್ಲಿ ತಪ್ಪುದಾರಿಗೆ ಎಳೆಯುವುದಕ್ಕೆ ಹೋದ್ರೆ ಬಿಡ್ತಾರ ಸರ್ಕಾರದವರು? ತಪ್ಪುದಾರಿ ಎಳೆಯೋದಕ್ಕೆ ಹೋದ್ರು ಆ ವಿಷಯವಾಗಿ ನನ್ನ ಬಗ್ಗೆ ರೆಫರೆನ್ಸ್ ಮಾಡಿಕೊಂಡು 10 ವರ್ಷಗಳಿಂದ ನಮ್ಮ ವಿರೋಧಿಗಳನ್ನ ಈ ತಾಲೂಕಿನ ಜನತೆ ಮರೆತಿದ್ದಾರೆ ಅಂತ ಹೇಳ್ತಾರೆ. ಏನೋ ಇವರೇ ಈ ತಾಲೂಕಲ್ಲಿ ಶಾಶ್ವತವಾಗಿ ಊಟ ಹೊಡ್ಕೊಂಡು ಕೂತಂಗೆ ಏನೋ 10 ವರ್ಷದಿಂದ ನನ್ನ ಮರೆತಿದ್ದಾರಂತೆ. ನನ್ನ ಹೆಸರು ಜ್ಞಾಪಕ ಇಲ್ವಂತೆ. ನಮ್ಮ ಹೆಸರು ವಿರೋಧ ಪಕ್ಷದವ್ರಿಗೆ ಅವರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಏನಪ್ಪಾ ಇಷ್ಟು ದುರಾಂಕಾರ ನಿನಗೆ? ವಿಧಾನಸಭಾ ಅಧ್ಯಕ್ಷನಾಗಿದ್ದೆ, ಮಂತ್ರಿ ಆಗಿದ್ದೆ, ಇಷ್ಟು ದುರಾಂಕಾರ ಇರಬಾರ್ದು, ಇಷ್ಟು ಅಹಂ ಇರಬಾರ್ದು. ನೀನು 4 ಸಾರಿ ಚುನಾವಣೆಯಲ್ಲಿ ಸೋತಿದ್ದೆ, ಜ್ಞಾಪಕ ಮಾಡ್ಕೋ. ಮುನ್ಸಿಪಾಲಿಟಿ ಸೋಲ್ಸಿರುವುದು ಬೇರೆಯವರಲ್ಲ. ಮತ್ತೆ ಇವತ್ತು ಜನತೆ ಜ್ಞಾಪಕ ಮಾಡಿಕೊಳ್ಳುವ ಸಂದರ್ಭ ಬರುತ್ತದೆ. ಯಾರ ಹೆಸರು ಜ್ಞಾಪಕ ಇಟ್ಕೊಳ್ತಾರೋ ಮನಸ್ಸಲ್ಲಿ ಇಟ್ಕೊಳ್ಳಿ. ಹಿಂಗೆಲ್ಲ ಮಾತಾಡೋದು ಬಿಟ್ಬಿಡಿ. ದುರಾಂಕಾರದ ಮಾತು. ದೊಡ್ಡ ಅಧಿಕಾರದಲ್ಲಿದ್ದವರು ನೀವು. ಗೌರವ ಉಳಿಸ್ಕೊಳ್ಳಿ, ಗೌರವ ಬೆಳೆಸ್ಕೊಳ್ಳಿ.
ನಾವು ಯಾವತ್ತೂ ಕೂಡ ಬಡವರ ಜನತೆ ಬಡವರ ಹಿತ ಕೋರುವುದು ನಮ್ಮ ಪಕ್ಷ ಅಷ್ಟೇ, ನಾವು ಅಷ್ಟೇ, ನಮ್ಮ ಮುಖಂಡರು ಅಷ್ಟೇ, ನಾವೆಲ್ಲ ಅಷ್ಟೇ. ಸೊ ಇದರ ಬಗ್ಗೆ ಮಾತಾಡ್ತೀರಿ. KC ವ್ಯಾಲಿ ಬಗ್ಗೆ ಅಥವಾ ಎತ್ತಿನಹೊಳೆ ಬಗ್ಗೆ. KC ವ್ಯಾಲಿ ನಿಮ್ಮ ಸ್ವಂತ ಆಸ್ತಿ ಅಥವಾ ಸ್ವಂತ ಮನೆಯಿಂದ ದುಡ್ಡು ತಂದು ಅದರಲ್ಲಿ ಹಾಕಿ ಜನತೆ ಕೊಟ್ಟಂಗೆ ನೀವು ಬೀಳಿಸ್ತಾ ಇದ್ದೀರಿ, ನಾಟಕ ಆಡ್ತಾ ಇದ್ದೀರಿ, ಜನತೆಗೆ ತಪ್ಪುದಾರಿಗೆ ಎಳಿತಾ ಇದ್ದೀರಿ. ಅದರಲ್ಲಿ ಇವತ್ತು ಪ್ರಪ್ರಥಮವಾಗಿ DK ರವಿ ಇದನ್ನ ಸೂತ್ರಧಾರರು. DK ರವಿ ದಿವಂಗತ DC ಆಗಿದ್ರು. DK ರವಿ ಸೂತ್ರಧಾರರು. ಅವರಿಗೆ ಇವತ್ತು ನಾವು ನೆನೆಸ್ಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ, ನನ್ಗೆ ಗೊತ್ತಿದೆ. ಮತ್ತೆ ಇದಕ್ಕೆ ಸಿದ್ದರಾಮಯ್ಯನವರು ದುಡ್ಡು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ 400 ಕೋಟಿ ಕೊಟ್ಟಿದ್ದಾರೆ, ಮತ್ತೆ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತು ಇದಕ್ಕೆ ಒಂದು ಇದರ ಒಂದು ಅಭಿವೃದ್ಧಿಗೆ ಕಾರಣಕರ್ತರು. ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು. ಇನ್ನ 3ನೇ ಹಂತದ ಶುದ್ಧೀಕರಣ ಕೂಡ ಮಾಡಬೇಕಾಗಿದೆ. ನಾನು ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತೇನೆ, 3ನೇ ಹಂತಕ್ಕೂ ಕೂಡ ನೀವು ಪ್ಯೂರಿಫೈ ಮಾಡಿ ಜನತೆಗೆ ಅನುಕೂಲ ಮಾಡಿಕೊಡಿ, ಇನ್ನ ಹೆಚ್ಚಿನ ನೀರನ್ನ ಒದಗಿಸಿ. ಇವರು ಸ್ವಂತ ದುಡ್ಡು ಖರ್ಚು ಮಾಡಿದಂಗೆ, ಸ್ವಂತ ದುಡ್ಡು ಎತ್ಕೊಂಡು ಬಂದಂಗೆ, ಹೌದು KC ವ್ಯಾಲಿದು ಕೆರೆಗೆ ಹೋಗಿ ಅಲ್ಲಿ ಊಟ ಬಡಿಸಿ ನನ್ನ ಕಾರ್ಯಕ್ರಮ, ನನ್ನ ಇದು ಎಲ್ಲ ನಂದು ನಿಂದು ಅಂತ ತಪ್ಪು ಜಾಕೆ ಐತೆ. ಮಿಸ್ಟರ್ ರಮೇಶ್ ಕುಮಾರ್ ತಪ್ಪುದಾರಿಗೆ ಎಳಿತೀರಿ ಜನರನ್ನ. ಸರ್ಕಾರದ ಒಂದು ಹಣ ಇದು, ಎಲ್ಲ ಪಕ್ಷದವರೆಗೂ ಈ ಒಂದು ಗೌರವ ಸಲ್ಲುತ್ತೆ, ಎಲ್ಲ ಮುಖಂಡರಿಗೂ ಸೇರುತ್ತೆ. ಇವತ್ತು ಎತ್ತಿನಹೊಳೆಯಲ್ಲಿ ನನ್ನ ಮಗ ಏನ್ ಕಾಂಟ್ರಾಕ್ಟರ್ ಅಲ್ಲ, ನನ್ನ ಮಗ ಕಾಂಟ್ರಾಕ್ಟರ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು, ಯಾರ ಮಗ ಕಾಂಟ್ರಾಕ್ಟರ್ ಅಂತ. KC ವ್ಯಾಲಿ ಎರಡೂ ಕೂಡ ಅವ್ರ ತಾಕತ್ತಿದ್ರೆ, ಮಾನ ಮರ್ಯಾದೆ ಇದ್ರೆ ಇವತ್ತು ತನಿಖೆ ನಡೆಸಲಿ. ಎಷ್ಟು ಹಣ ದುರುಪಯೋಗ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಏನ್ ಜನತೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಿ, ಅಮಾಯಕರು ಅಂತ ತಿಳ್ಕೊಂಡಿದ್ದೀರಿ. ನೀರಿನ ಹೆಸರು ಹೇಳ್ಬಿಟ್ರೆ ಏನೋ ಎಲ್ಲ ನನ್ನ ಮನೆಯಿಂದ ತಂದಂಗೆ ನೀವು ಜನರನ್ನ ತಪ್ಪುದಾರಿಗೆ ಎಳಿತೀರಿ. ಪ್ರತಿಯೊಂದು ಕೆರೆಗೆ ಹೋಗ್ತಾರೆ, ಏನೇನೋ ಅವ್ರ ಸ್ವಂತ ದುಡ್ಡು ಖರ್ಚು ಮಾಡ್ದಂಗೆ ವ್ಯವಹಾರ ಮಾಡ್ತಾರೆ. ಹೀಗೆ ತಪ್ಪು ಜನರನ್ನ ವಂಚನೆ ಮಾಡ್ತಾರೆ, ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಮತ್ತೆ ಒಂದು ವಿಶೇಷವಾಗಿ ಇವತ್ತು ನಿಮಗೆ ಗಮನ ತರುತ್ತೇನೆ. ಮೊನ್ನೆ ಹೊಳಲಿ ಗ್ರಾಮದ ಶುಕ್ರವಾರ ಕಾರ್ಯಕ್ರಮದಲ್ಲಿ, ಕೋಚಮಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡ್ತಾ ಇವತ್ತು ಇಷ್ಟೆಲ್ಲ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ. ಒಂದು ನಿಜ ಹೇಳ್ತಾರೆ ಇವತ್ತು ಅವ್ರ ಜೀವಮಾನದಲ್ಲಿ. ಸರ್ಕಾರಿ ಭೂಮಿ ಹೆಸರು ಹೇಳಿದ್ರೆ ಸಾಕು, ರಾಜಕಾರಣಿಗಳು ನೋಡಪ್ಪ ನಾಲಿಗೆ ಚಾಸ್ತಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆ, ಭೂಮಿ ಹೆಸರು ಸುತ್ತಿದ್ದಂತೆ ರಾಜಕಾರಣಿಗಳಿಗೆ ನಾಲಿಗೆ ಬರ್ತದೆ. ಭೂಮಿ ಎಲ್ಲರೂ ಬಾಚಿ ಬಿಡ್ತೇವೆ, ನಮಗೆ ಎಷ್ಟಿದ್ರೂ ಸಾಕಾಗುದಿಲ್ಲ ಅಂತ ಇವತ್ತು ಪಾಪ ನಿಜ ಒಪ್ಕೊಂಡಿದ್ದಾರೆ. ಕನಿಷ್ಠ ಪಕ್ಷ ಇವತ್ತಾದ್ರೂ ನಾನು ಸರ್ಕಾರ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದೇನೆ ಅಂತ ಇವತ್ತು ಅವ್ರು ಕಾಂಪ್ಲಿಮೆಂಟ್ ಮಾಡ್ತೇನೆ, ನಾನು ಸಹಭಾಗಿಗಳು ಹೇಳ್ತೇನೆ. ಯಾಕಂದ್ರೆ ತಪ್ಪು ಒಪ್ಕೊಂಡಿದ್ದಾರೆ.
ಆದ್ದರಿಂದ ನಾನು ನನ್ನ ಒಳ್ಳೆಯ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ನನ್ನ ಸಹಕಾರ ಇದೆ ತಾಲೂಕಲ್ಲಿ. ದಯವಿಟ್ಟು ಈ ದುರಾಂಕಾರದ ಮಾತುಗಳು, ನಾವು ಅವರನ್ನು ಮರೆತಿದ್ದೇವೆ, ಜನ ಅವರನ್ನು ಮರೆತಿದ್ದಾರೆ, ಇವರನ್ನು ಮರೆತಿದ್ದಾರೆ, ಆ ಮಾತುಗಳೆಲ್ಲ ದಯವಿಟ್ಟು ಮರೆತು ಇನ್ನು ಮುಂದೆ ಗೌರವದಿಂದ ಮಾತಾಡುವುದು ಕಲೀರಿ. ಅಪಾರವಾದ ಗೌರವ ಬಂದಿದೆ. ಇದೊಂದು ಪಾಯಿಂಟ್. ಮೈನಾರಿಟೀಸ್ ಬಗ್ಗೆ ವಿಶೇಷವಾದ ಒಂದು ಗೌರವ ಇವತ್ತು ಬಂದಿದೆ. ಅವರಿಗೆ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಅವ್ರು ಮಾಡಿರುವ ಕೆಲಸ ಎಲ್ಲರಿಗೂ ಗೊತ್ತಿದೆ. ಏನು ಕಳೆದ ಚುನಾವಣೆಯಲ್ಲಿ ಯಾವ ನಾಟಕವನ್ನ ಆಡಿದ್ರು ಬಿಜೆಪಿ ಗೆಲ್ಲಿಸುವುದಕ್ಕೆ, ಯಾರು ಕ್ಯಾಂಡಿಡೇಟ್, ಅವರು ಇರುವ ಕ್ಯಾಂಡಿಡೇಟು ಎಲ್ಲ ಗೊತ್ತಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ನಮಗೆ. ಮತ್ತೆ ಇವತ್ತು ನಾನು ಹರಿಶ್ಚಂದ್ರ ಅಂತ ಹೇಳ್ಬಿಟ್ಟು ಮೈನಾರಿಟೀಸ್ ಮನೆಗಳಿಗೆ ಹೋಗೋದು, ಮೈನಾರಿಟೀಸ್ ಹತ್ರ ಹೋಗಿ ಮಾತಾಡ್ತಾರೆ, ಅವರ ಹಿತ ಬಗ್ಗೆ ಮಾತಾಡ್ತಾರೆ. ಇಂತಹ ಒಂದು ನಮ್ಮ ಮುಖಂಡರು, ನಾಯಕರು ಗೌರವ ಕೊಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಜನ ನಡ್ಕೊಂಡ್ರೆ ಮಾತ್ರ. ಇಂಥವೆಲ್ಲ ಬಿಟ್ಟು ಅಭಿವೃದ್ಧಿಗೆ ಅಡ್ಡಿಯೇ ವಿರೋಧಿಗಳು ಕಾಯಕ ಅಂತ ಹೇಳಿದ್ರು. ನಮ್ಮ ಜಾಯಮಾನ ಅದಲ್ಲ. ನಮ್ಮ ಜಾಯಮಾನ ಬಡವರ ಹಿತವನ್ನ ಕಾಪಾಡುವುದು ನಮ್ಮ ಜಾಯಮಾನ. ಅವರ ಜಾಯಮಾನಗಳು ಇವೆಲ್ಲ, ಈ ಚರಿತ್ರೆಗಳು. ಅನೇಕ ಮೈನಾರಿಟಿ ಕಮ್ಯುನಿಟಿಯಿಂದ ಇಂಪಾರ್ಟೆಂಟು ಮುಖಂಡರು ನಮ್ಮ ಪಕ್ಷಕ್ಕೆ, ವೈಎಂ ಫ್ಯಾಮಿಲಿ ಕೆಲವಾರು ಮುಖಂಡರು, ಮತ್ತು ಇನ್ನು ಕೆಲವು ಮಿತ್ರರು, ಮತ್ತು ಬೈರ್ಗಾನಪಲ್ಲಿ ಕೆಲವು ಮಿತ್ರರು ಎಲ್ಲರೂ ಕೂಡ ಪಕ್ಷಕ್ಕೆ ಸೇರಿದ್ದಾರೆ. ನಮ್ಮ ಪಕ್ಷಕ್ಕೆ ಅವರು ಒಳ್ಳೆ ಆನೆ ಬಲ ಬಂದಾಗೆ ಅವರಿಗೆ ನಾನು ಪಕ್ಷಕ್ಕೆ ಆತ್ಮೀಯವಾಗಿ ಪ್ರಪ್ರಥಮವಾಗಿ ಈ ಒಂದು ಕಳೆದ ಅಸೆಂಬ್ಲಿ ಚುನಾವಣೆ ಆದಮೇಲೆ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಈ ಒಂದು ಮೊದಲನೇ ಕಾರ್ಯಕ್ರಮ ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ. ಜಿಲ್ಲೆಯಲ್ಲಿ ಸಂಘಟನೆ ಆಗುತ್ತೆ. ಇದೆ ಕೋವಿಡ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಾವೆಲ್ಲ ನಿಧಾನ ಮಾಡ್ತಾ ಇದ್ದೀವಿ. ಮೊನ್ನೆ ತಾನೇ MLC ಎಲೆಕ್ಷನ್ ಆಯಿತು. ಅದರಲ್ಲಿ ಗೋವಿಂದರಾವ್ ಕ್ಯಾಂಡಿಡೇಟ್ ಆಗಿ ನಾವೆಲ್ಲ ಕೂಡ ನಿಲ್ಲಿಸಿದ್ರು. ಇವಾಗ MLC ಆಗಿದೆ. ಗ್ರಾಮ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಬರುತ್ತೆ. ಇದೆಲ್ಲ ಆಗಬೇಕಲ್ಲ. ಇವಾಗ ಕರೋನಾ ಇದಾಗಬೇಕು. ಇದೇನೋ ಒಂದು ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ. ಮತ್ತು ಹೋದ್ಮೇಲೆ ಎಲ್ಲ ಬರುತ್ತೆ. ನೀವು ಏನು ತಯಾರಿ? ಹಾಂ, ನಮ್ಮದು ಪಾಪ ನಮ್ಮ ಶಾಸಕರು ಹೇಳಿದರು, 10 ವರ್ಷದಿಂದ ಅವ್ರನ್ನ ಮರೆತು ಬಿಟ್ಟಿದ್ದಾರೆ. ಅವ್ರ ಹೆಸರು ಯಾಕೆ ನಾನು ಹೇಳ್ಬೇಕು? ಅವರು ಜ್ಞಾಪಕ ಮಾಡ್ಕೋಬೇಕು. 4 ಸಾರಿ ಅವರು ಸೋತಿದ್ದಾರೆ. ಇಷ್ಟು ಪುರಾಣ ಮತ್ತೆ ಎಲ್ಲ ಮುಖಂಡರು ಗೌರವ ವಿಧಾನಸಭಾ ಅಧ್ಯಕ್ಷರಾಗಿದ್ದರು, ಮತ್ತೆ ಮಿನಿಸ್ಟರ್ ನೀವೇ ಮಾಡಿದ್ದೀವಿ. ಅದಕ್ಕೋಸ್ಕರ ಅವರು ಅಷ್ಟೊಂದು ಇದಾಗಿ ಮಾತಾಡ್ಬಾರ್ದು. ಸಂದರ್ಭ ಬರುತ್ತೆ, ಜನತೆ ಜ್ಞಾಪಕ ಮಾಡ್ಕೊಳ್ಳೋದು. ರೆಡ್ಡಿ ಅವರನ್ನು ಜ್ಞಾಪಕ ಮಾಡ್ಕೊಳ್ತಾರೆ, ಇನ್ನೊಬ್ಬರನ್ನು ಜ್ಞಾಪಕ ಮಾಡ್ಕೊಳ್ತಾರೆ. ಬರುತ್ತೆ ಸಂದರ್ಭಗಳಲ್ಲಿ. KC ವ್ಯಾಲಿ ಅವರು ಸ್ವಂತ ಪ್ರಾಪರ್ಟಿಯಾಗಿ ಇವತ್ತು ನಾಟಕ ಆಡ್ತಾ ಇದ್ದಾರೆ. ಅವರು ಅಷ್ಟೊಂದು ಸ್ವಂತ ಪ್ರಾಪರ್ಟಿ, ಸ್ವಂತ ಮನೆಯಿಂದ ದುಡ್ಡು ಖರ್ಚು ಮಾಡೋದಕ್ಕೆ ವ್ಯವಹಾರ ಮಾಡ್ತಾ ಇದ್ದಾರೆ.
ಅವ್ರು ತನಿಖೆ ಮಾಡಿಸ್ಲಿ. ಇವತ್ತು ನನ್ನ ಮಗ ಏನು ಕಾಂಟ್ರಾಕ್ಟರ್ ಇಲ್ಲ, ಇದರಲ್ಲಿ ಇತ್ತು ನೋಡಿ. ನನ್ನ ಮಗ ಕಾಂಟ್ರಾಕ್ಟರ್ ಅಲ್ಲ, ಇತ್ತು ನೋಡಿ ಹೇಳಿ. ಅವರು ಕಾಂಟ್ರಾಕ್ಟರ್ ಆಗಿದ್ದಾನೆ. ಎಷ್ಟು ದುಡ್ಡು ದುರುಪಯೋಗ ಆಗಿದೆ ಅಂತ ಇದ್ದ ತನಿಖೆ ಮಾಡಲಿ. ಇವತ್ತು ಎತ್ತಿನಹೊಳೆ ಆಗಲಿ ಅಥವಾ KC ವ್ಯಾಲಿ ಆಗಲಿ, KC ವ್ಯಾಲಿ ಅನೇಕ ಮುಖಂಡರು ಇವತ್ತು ಸಿದ್ದರಾಮಯ್ಯ ಇದಕ್ಕೆ ದುಡಿಮೆ ಇದೆ, ಕುಮಾರಸ್ವಾಮಿ 400 ಕೋಟಿ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ಪಕ್ಷದ ಮುಖಂಡರು ಕೂಡ ಸೇರಿ, ಮತ್ತೆ DK ರವಿ ವಿಶೇಷವಾಗಿ ಇವತ್ತು ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ, ಅವ್ರನ್ನ ಜ್ಞಾಪಕ ಮಾಡ್ತಾರೆ. ಅವರು ಇದಕ್ಕೆ ಕಾರಣ ಮತ್ತು ಅವರನ್ನೆಲ್ಲ ಬಿಟ್ಟು ನಾನೇ ಇದಕ್ಕೆ ಸೂತ್ರಧಾರ ಅಂತ ಹೇಳಿಬಿಟ್ರೆ ಯಾಕೆ ಜನರನ್ನ ವಂಚನೆ ಮಾಡ್ತೀವಿ ಅಲ್ವಾ? ಹೇಳಿ ನೀವು. ಇವತ್ತು ಅವರ ಸರ್ಕಾರಿ ಜಮೀನನ್ನು ಕೂಡ ನನ್ನ ಹೊಳಿಲಿಯಲ್ಲಿ ಒಂದು ಸಭೆಯಲ್ಲಿ ಮಾತಾಡ್ತಾ ಸರ್ಕಾರಿ ಜಮೀನ ಕಾಲ್ಕೊಂಡಿರ್ತಾರೆ ಈ ರಾಜಕೀಯ ಮುಖಂಡರು ಅಂತ ಹೇಳಿದ್ದಾರೆ. ಅವರು ಇವತ್ತು ಒಪ್ಕೊಂಡಿದ್ದಾರೆ ಸರ್ಕಾರಿ ಜಮೀನು ನಾನು ಲಪ್ಟಾಯಿಸಿದ್ದೇನೆ.